ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಧ್ಯಾಹ್ನ 12:30 ಬಳಿಕ ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ಇಲಾಖೆ ಜಾಲತಾಣದಲ್ಲಿ ವೀಕ್ಷಿಸಬಹುದಾಗಿದೆ. ಕಳೆದ ಮಾರ್ಚ್ 21ರಿಂದ ಏಪ್ರಿಲ್ 4ನೇ ತಾರೀಕಿನವರೆಗೆ ಪರೀಕ್ಷೆ ನಡೆದಿತ್ತು. ಈ ಬಾರಿ ರಾಜ್ಯದಾದ್ಯಂತ 2818 ಕೇಂದ್ರಗಳಲ್ಲಿ ನಡೆದ 10ನೇ ತರಗತಿ ಪರೀಕ್ಷೆಗೆ 8,96,447 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಶೇಕಡಾ 66.14 ಫಲಿತಾಂಶ ಬಂದಿದೆ. ಒಟ್ಟು 16 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಮೊದಲನೇ ಸ್ಥಾನ, ಉಡುಪಿ 2ನೇ ಸ್ಥಾನ, 3ನೇ ಸ್ಥಾನವನ್ನ ಉತ್ತರ ಕನ್ನಡ ಪಡೆದರೆ 4ನೇ ಸ್ಥಾನವನ್ನ ಶಿವಮೊಗ್ಗ ಪಡೆದಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮತ್ತೊಮ್ಮೆ ದ್ವೇಷದ ಕಿಚ್ಚಿಗೆ ನೆತ್ತರು ಹರಿದಿದೆ. ಭಾಜಪೆಯ ಕಿನ್ನಿ ಪದವು ಎನ್ನುವಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯನ್ನ ದುಷ್ಕರ್ಮಿಗಳು ತಲವಾರಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸುಹಾಸ್ ಇನೋವಾ ಕಾರಿನಲ್ಲಿ ಸಹಚರರ ಜೊತೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಹೊಂಚು ಹಾಕಿದ್ದ ದುಷ್ಕರ್ಮಿಗಳು ಗೂಡ್ಸ್ ವಾಹನದಲ್ಲಿ ಬಂದು ಸುಹಾಸ್ ತೆರಳುತ್ತಿದ್ದ ಕಾರಿಗೆ ಗುದ್ದಿದ್ದಾರೆ. ಗುದ್ದಿದ ರಭಸಕ್ಕೆ ಸುಹಾಸ್ ಇದ್ದ ಕಾರು ಸಲೂನ್ ಶಾಪ್ಗೆ ನುಗ್ಗಿದೆ. ಬಳಿಕ ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳಿಂದ ಸುಹಾಸ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಕೂಡಲೇ ಸುಹಾಸ್ ಶೆಟ್ಟಿಯನ್ನ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಪ್ಲಾನ್ ಮಾಡಿಯೇ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ ಎಂದು ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೊಲೆಯಾದ ಸುಹಾಸ್ ಶೆಟ್ಟಿ ಕಾಟಿಪಳ್ಳ ಮಂಗಳಪೇಟೆಯ ಮೊಹಮ್ಮದ್ ಫಜೀಲ್ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದ. ಹಿಂದೂ ಸಂಘಟನೆ ಕಾರ್ಯಕರ್ತ ಪ್ರವೀಣ್ ನೆಟ್ಟರು ಕೊಲೆಗೆ ಪ್ರತೀಕಾರವಾಗಿ ಮೊಹಮ್ಮದ್ ಫಜೀಲ್ನನ್ನ ಹತ್ಯೆ ಮಾಡಲಾಗಿತ್ತು ಎನ್ನುವ ಆರೋಪವಿದೆ. ಮಂಗಳೂರು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಬಗ್ಗೆ ಪೊಲೀಸ್ ಕಮಿಷನರ್ ಅನೂಪ್ ಅಗರ್ವಾಲ್ ಮಾಹಿತಿ ನೀಡಿದ್ದಾರೆ. 2022ರಲ್ಲಿ ಪಾಸಿಲ್ ಎಂಬಾತನ ಹತ್ಯೆಯಾಗಿತ್ತು. ಆರೋಪಿ ಸುಹಾಸ್ ಶೆಟ್ಟಿ ಮೇಲೆ ಸುಮಾರು 5 ಕೇಸ್ ಇದ್ದವು. ವರ್ಷದ ಹಿಂದೆ ಜಾಮೀನು ಪಡೆದು ಹೊರಬಂದಿದ್ದ. ಈ ಕೊಲೆ ಸಂಬಂಧ ಬಜ್ಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಶುರು ಮಾಡಲಾಗಿದ್ದು, ಆರೋಪಿಗಳ ಪತ್ತೆಗೆ ತಂಡ ರಚಿಸುತ್ತೇವೆ. ಇದು ಪ್ರತೀಕಾರದ ಹತ್ಯೆ ಎಂದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ಎಂದು ತಿಳಿಸಿದ್ದಾರೆ. Yesterday, late evening, there was a murder of one Suhas Shetty. After that, things have improved the tense in this city. We have made a suitable bandobast. Postmortem is done. After that, donation arrangements will be done at Bhopal. We request all the citizens of Mangalore to maintain peace and cooperate with the police. Sir, any further details of the investigations? Anyone who has been arrested in this case? We have identified the accused, so our teams are on to search for them. Very soon we will do the details. So this communal thing has been there for a long time. What kind of information was there regarding this? Is it happened all of a sudden? See, this Suhas Shetty's background also you should know. That and with the city's background in mind, this communal situation is there for last almost 30 years. There is nothing new. What kind of bandobast are there? Section 144 and 4? We have drawn around 22 paper reports, more than 1,000 policemen. And 144 position, the district administration, DC and the commissioner will decide what are the conditions. Today night around 8:30, 8:40, roadie sheeter of this area, Suhas Shetty, who was earlier accused number 1 of an Fazil murder which took place in the year 2022, was intercepted by 2 vehicles. One was pickup vehicle and one was a Maruti Swift. So in order to save himself, he tried to run and abscond from the scene. However, around 5 to 6 people in the Maruti Swift, they chased him and then attacked him with weapons and deadly weapons, and after that he was brought to the hospital where he was, despite the treatment, he could not be survived.
and subsequently we have taken the murder case in this regard, and the teams are working on to investigate. Murder motive, what is you think murder motive? It will be too early to say that what was the murder motive. We have been able to identify the criminals who are involved in this, but however, till the time we nab them, it will be premature to say what was the real motive. Any detail about this? Not yet. Still not. What is the order is imposed in the district? Yeah. So we have issued prohibitory order to ensure that the peace and now the city, and no untoward incident should take place. So it has been made into effect from the morning 6 o'clock. What is some stone felt incident happened in state? So yesterday, late night, Bajrang Dal called for the Bandh of the city, and to ensure and to make that their Bandh is successful, some of the miscreants, they have attempted to pelt the stone on some of the buses. We have taken the stock of the situation. Our teams are there, and we have done sufficient bandobast in this regard. Many places our teams are patrolling sufficient places and picketing points we have. right now procession is there. How is the security situation, sir? No procession as such. They will be taking the after postmortem body through the ambulance to their last place, Bantwala, where the last rite will take place. We have made sufficient bandobast in this regard. ಸುಹಾಸ್ ಕೊಲೆ ಆಘಾತಕಾರಿ ವಿಷಯವಾಗಿದ್ದು ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಕ್ರಿಮಿನಲ್ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಉಸ್ತುವಾರಿ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ನೀಡಿ ಮಾತನಾಡಿದ ಅವರು, ಸುಹಾಸ್ ಕೊಲೆ ಆಘಾತಕಾರಿಯಾಗಿದ್ದು ರಾಜ್ಯಕ್ಕೆ ಈ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತೇವೆ, ಹೇಗೆ ಇದರಿಂದ ಹೊರಬರಬೇಕು, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯಾಗಬೇಕು, ಜನರಲ್ಲಿ ಭಾತೃತ್ವ ಶಾಂತಿಯನ್ನ ಮೂಡಿಸುವಂತಹ ಕೆಲಸ ಮಾಡಬೇಕು. ಈಗಾಗಲೇ ಬಿಜೆಪಿ ನಾಯಕರು, ಸಂಸತ್ ಸದಸ್ಯರು, ಕಾಂಗ್ರೆಸ್ ಪಕ್ಷದವರು, ಸ್ಪೀಕರ್ ಯುಟಿ ಖಾದರ್, ನಮ್ಮ ಮುಖಂಡರುಗಳು ಅಲ್ಲಿ ಇದ್ದಾರೆ. ನಾವು ಏನು ಹೇಳುತ್ತೇವೆ, ನಾವು ಯಾವ ರೀತಿ ವರ್ತಿಸುತ್ತೇವೆ ಸ್ಪಷ್ಟವಾಗಿರಬೇಕು. ಸಾಮಾನ್ಯ ಜನಕ್ಕೆ ತೊಂದರೆಯಾಗಬಾರದು. ಯಾರನ್ನು ಓಲೈಸುವಂತಹ ಯಾರ ತುಷ್ಟೀಕರಣವೂ ಇಲ್ಲ. ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಹತ್ಯೆಯಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗಬೇಕು. ಪೊಲೀಸರಿಗೆ ನಾವು ಮುಕ್ತ ಅವಕಾಶ ನೀಡಿದ್ದೇವೆ ಎಂದರು. ಕರಾವಳಿಯ ಜಿಲ್ಲೆಗಳಲ್ಲಿ ಇರುವಂಥದ್ದು, ಅದರ ಬಗ್ಗೆ ನಾವು ಇದು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಿರುವಂಥ ವಿಷಯ. ಆದ್ದರಿಂದ ನಾವು ಇದನ್ನು ಈ ಒಂದು ವಿಷಯದಲ್ಲಿ ಹೇಗೆ ನಾವು ಇದರಿಂದ ಹೊರಗೆ ಬರಬೇಕು, ಹೇಗೆ ನಾವು ಒಂದು ಕಡೆ ಯಾರು ತಪ್ಪು ಮಾಡಿದೋ ಅವರಿಗೆ ಶಿಕ್ಷೆ ಆಗುವಂಥದ್ದು, ಒಂದು ಜನರಲ್ಲಿ ಭ್ರಾತೃತ್ವವನ್ನು ಬೆಳೆಸುವಂಥದ್ದು, ಶಾಂತಿ ಸ್ಥಾಪನೆ ಮಾಡುವಂಥದ್ದು, ಇದೆಲ್ಲಕ್ಕೂ ಕೂಡ ನಾವು, ಅದರಲ್ಲೂ ರಾಜಕೀಯ ಮುಖಂಡರುಗಳು, ಈಗ ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಅನೇಕ ಬಿಜೆಪಿಯ ಶಾಸಕರುಗಳೆಲ್ಲ ಅಲ್ಲಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ, ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ, ನಮ್ಮ ಸ್ಪೀಕರ್ ಕೂಡ ಖಾದರ್ ಸಾಹೇಬ್ರು ಇದ್ದಾರೆ, ಮತ್ತು ಇನ್ನು ಅನೇಕ ನಮ್ಮ ಮುಖಂಡಗಳಿದ್ದಾರೆ, ಬೇರೆ ಪಕ್ಷದವರು ಕೂಡ ಇದ್ದಾರೆ. ಇವತ್ತು ನಾವೇನು ಹೇಳ್ತೀವಿ, ನಾವು ಯಾವ ರೀತಿ ವರ್ತಿಸ್ತೀವಿ, ನಮ್ಮ ಉದ್ದೇಶ ಏನು, ಅದು ಸ್ಪಷ್ಟವಾಗಿರಬೇಕು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು, ಮತ್ತು ಯಾರನ್ನು ಕೂಡ ನಾವು ಓಲೈಸುವಂಥ ರಾಜಕಾರಣ ಆಗಬಾರ್ದು. ಯಾರನ್ನು ಕೂಡ ಓಲೈಸುವಂಥದ್ದು ಅಥವಾ ಅವರಿಗೆ ನಾವು ಪ್ರಚೋದಿಸ್ತಕ್ಕಂಥ ರಾಜಕಾರಣ ನಾವು ಯಾರು ಕೂಡ ಮಾಡಕ್ಕೆ ಹೋಗಬಾರ್ದು ಅಂತ ನನ್ನ ಒಂದು ಹೇಳಿಕೆ. ನೋಡಿ, ನಾನು ಈಗ ಪೊಲೀಸ್ ಅವರಿಗೆ ಬಿಟ್ಟಿದ್ದೀನಿ, ನಾನು ಅದರಲ್ಲಿ ಒಳಗೆ ಹೋಗೋದಿಲ್ಲ. ಪೊಲೀಸ್ ಅವರಿಗಾಗಲೇ ಮೊದಲನೇ ಪ್ರಕರಣ ಅಶ್ರಫನ ಒಂದು ಹತ್ಯೆ ಪ್ರಕರಣ ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇದು ಯಾವುದು ಈಗ ನಿನ್ನೆ ಆದಂಥ ಘಟನೆ, ಪೊಲೀಸ್ ಅವರಿಗೆ ಮುಕ್ತವಾದಂಥ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದು, ಅವರ ಜವಾಬ್ದಾರಿ ಇದು. ಅವರು ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅಂತ ಅವ್ರ ಮೇಲೆ ವಿಶ್ವಾಸ ಕೂಡ ಇದೆ, ಮಾಡ್ತಾರೆ ಅಂತ. ಕೆಲವು ಅಧಿಕಾರಿಗಳು ಏನು ನಮ್ಮ ಮೇಲೆ ಸಂಶಯ ಬಂತು, ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ಮೊನ್ನೆ ಅವರನ್ನು ಅಮಾನತು ಮಾಡಿದ್ದೀವಿ. ಯಾಕಂದರೆ ಅವರು ತಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಲಿಲ್ಲ ಅಂತ ಅಮಾನತು ಮಾಡಿದ್ದೀವಿ. ಸೊ ಇನ್ನು ಮುಂದೆನೂ ಕೂಡ ಏನು ಮಾಡಬೇಕು, ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾವೆಲ್ಲ ಅವರು ಕೂಡ ತೀರ್ಮಾನ ತಗೊಳ್ತಾರೆ. ಆದರೆ ನಾನು ಏನು ಅಂತ ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವೇ ಒಂದು ಊಹೆಗಳಿಗೆ ಅಥವಾ ನಮ್ಮ ಸಂಶಯಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಆದರೆ ಒಟ್ಟಾರೆ ಒಂದು ಕೋಮು ವೈಷಮ್ಯ ಏನಿರುವಂಥದ್ದಂತೂ ಅದು ನಾವು ಒಪ್ಕೊಳ್ಬೇಕಾಗ್ತದೆ, ಅದಿದೆ, ಆ ಒಂದು ಬ್ಯಾಕ್ಗ್ರೌಂಡ್ ಇದೆ ಇದರಲ್ಲಿ. ಸೊ ಇದನ್ನು ನೋಡ್ಕೊಂಡು ನಾವು ಹೇಗೆ ಇದನ್ನು ನಾವು ಸರಿಪಡಿಸ್ಬೇಕು, ಮತ್ತೆ ಇದು ಮರುಕಳಿಸ್ಬಾರ್ತಾನೆ, ಮತ್ತೊಮ್ಮೆ ಆಗ್ಬಾರ್ತಾನೆ, ಇನ್ನೊಬ್ಬರ ಹತ್ಯೆ ಆಗ್ಬಾರ್ತಾನೆ. ಈ ದ್ವೇಷದ ರಾಜಕಾರಣ ಹಿಡ್ಕೊಂಡು, ದ್ವೇಷದ ಒಂದು ಇದನ್ನ ಹಿಡ್ಕೊಂಡು ನಾವು ಒಬ್ಬರ ಮೇಲೆ ಒಬ್ಬರು, ಅವರೊಬ್ಬರು ಮರ್ಡರ್ ಮಾಡೋದು, ಇವರೊಬ್ಬರು ಮರ್ಡರ್ ಮಾಡೋದು, ಇನ್ನೊಬ್ಬರು ಬಂದು ಇದೇ ಥರ ನಾವು ಸರಣಿ ಹತ್ಯೆಗಳಾಗ್ತಾ ಇದ್ರೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಸಮಾಜ? ಇದರ ಕೊನೆ ಏನು? ಇದನ್ನೆಲ್ಲ ನಾವು ಮುಂದೆ ಖಂಡಿತ ನಮ್ಮ ಸರ್ಕಾರ ಜವಾಬ್ದಾರಿಯುತವಾದ ಸರ್ಕಾರ,
ನಾವು ಅದನ್ನು ಅಡ್ರೆಸ್ ಮಾಡ್ತೀವಿ. ಈ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ, ಗಂಭೀರವಾಗಿಯೇ ಪರಿಗಣಿಸಿದ್ದೀವಿ ಮತ್ತು ಇದರ ಮುಂದಿನ ಕ್ರಮಗಳು ಖಂಡಿತವಾಗಿಯೂ ಏನೇನಾಗುತ್ತೆ ಅಂತ ಮುಂದೆನೂ ಕೂಡ ಹೇಳ್ತೀವಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ 4 ವಿಶೇಷ ತಂಡ ರಚಿಸಲಾಗಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ನಿನ್ನೆ ಸಂಜೆ ಮಂಗಳೂರು ನಗರದಲ್ಲಿ ಒಂದು ಕೊಲೆ ನಡೆದಿದೆ. ನಾವು ಈಗಾಗಲೇ ಅದನ್ನ ಗಮನಿಸಿದ್ದೇವೆ. ಅಪರಾಧಿಗಳನ್ನ ಹಿಡಿಯಲು ನಾವು 4 ತಂಡಗಳನ್ನ ರಚಿಸಿದ್ದೇವೆ. ಈ ಘಟನೆಯನ್ನ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈ ರೀತಿಯ ಘಟನೆಗಳು ಶಾಂತಿ ಸಾಮರಸ್ಯಕ್ಕೆ ಅಡ್ಡಿಯಾಗಬಾರದು ಎಂದು ಹೇಳಿದ್ದಾರೆ. Yesterday evening in Mangalore city, a murder has happened, and we have already taken note of it. In fact, we have set up 4 different teams to catch these culprits. We are going to bring them to books. We will not have any compromise on this, because it is unfortunate. In Dakshina Kannada, we try to bring in lot of peace and harmony, and incidents like this should not deter those peace and harmony. That is why we have taken it very seriously. I have already sent the senior officer, Additional Director General of Police, Law and Order. He has already gone there, and additional forces also have been sent so that the peace and harmony is maintained. We will not spare anybody. We will catch them, bring them to books. BJP's allegation that this is the target killing happening. Totally, it's failure from the Home Department. No, it is not the question of failure. They also should understand that we have maintained peace and harmony in the state. We will not spare anybody who does this kind of things. We will not spare them. We'll bring them to books so that the state is peaceful. Their allegation, yes, they allege that the party is involved, the government is involved. So many things they keep telling, but we have a responsibility. As a government, we have a responsibility. We'll see that they brought to books. ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಖಂಡಿಸಿ ಇಂದು ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದೆ. ಮಂಗಳೂರಿನಲ್ಲಿ ಕಿಡಿಗೇಡಿಗಳು 3 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ನಾರಾಯಣಗುರು ವೃತ್ತದ ಬಳಿ ಕಲ್ಲು ತೂರಾಟ ನಡೆಸಿ ಪರಾರಿಯಾಗಿದ್ದಾರೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ಗೆ ಕರೆ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಜಿಲ್ಲೆಯಾದ್ಯಂತ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ದೇವತಾ ಜಾತ್ರಾ ಮಹೋತ್ಸವಗಳು ಪರಸ್ಪರ ಸ್ನೇಹ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವಲ್ಲಿ ಸಹಕಾರಿಯಾಗಿದೆ ಎಂದು ನಿವೃತ್ತ ಕೈಗಾರಿಕಾ ವಿಸ್ತರಣಾಧಿಕಾರಿ ಗೋವಿಂದಪ್ಪ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಹೆರೂರು ಗ್ರಾಮದಲ್ಲಿ ಆದಿಶಕ್ತಿ ಶ್ರೀ ಕಣಿವೆ ಮಾರಮ್ಮ ದೇವಿ ಜಲದಿ ಮತ್ತು ಜಾತ್ರಾ ಮಹೋತ್ಸವ ನೆರವೇರಿಸಿ ಮಾತನಾಡಿದ ಅವರು, ಶ್ರೀ ಕಣಿವೆ ಮಾರಮ್ಮ ದೇವಿಯ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಮಾಡಿ ದೇವಿ ಸಂತೃಪ್ತಳಾದರೆ ಶ್ರೀ ಕಣಿವೆ ಮಾರಮ್ಮ ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಸಲಿದ್ದಾಳೆ. ಆದಿಶಕ್ತಿ ಶ್ರೀ ಕಣಿವೆ ಮಾರಮ್ಮನ ಆಶೀರ್ವಾದದಿಂದ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತ ಮತ್ತು ಜನಸಾಮಾನ್ಯರು ಸಂತೃಪ್ತಿ ಕಾಣಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಪೂಜಾರ್ ದೊಡ್ಡ ಕರಿಯಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಜು, ಪೂಜಾರ್ ಸಣ್ಣ ಕರಿಯಪ್ಪ, ಮಂಜಣ್ಣ, ಶಿವು, ಕರಿಯಣ್ಣ, ರಾಜೇಶ್, ಚಂದ್ರು, ಪೂಜಾರ್ ವಂಶಸ್ಥರು, ಹೆರೂರು ಸುತ್ತಮುತ್ತಲ ಭಕ್ತಾದಿಗಳು ಜಲದಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇದು ಹೇರೂರಿನಲ್ಲಿರುವಂತಹ ಶ್ರೀ ಮಾರಿಕಣಿವೆ ಸ್ವಾಮಿಯ ದೇವಿಯ ಒಂದು ಸನ್ನಿಧಾನ. ಇದು ಕಣಿವೆ ಮಾರಮ್ಮ ದೇವಸ್ಥಾನ ಅಂತ ಮೂಲ ಬಂದ್ಬಿಟ್ಟು ಹಿರಿಯೂರಲ್ಲಿರುವಂಥದ್ದು. ಇದನ್ನ ಅವತ್ತಿನ ದಿನ ಕರಿಯಣ್ಣ ಎನ್ನುವಂಥ ಪೂಜಾರಿಂದ ಪ್ರತಿಷ್ಠಾಪನೆಗೊಂಡಿರುವಂತಹ ದೇವಸ್ಥಾನ ಇದು. ಸೊ ಹಲವು ವರ್ಷಗಳಿಂದ ಇಲ್ಲಿ ಜಾತ್ರೆ ಉತ್ಸವಗಳು ನಡೀತಾನೆ ಬಂದಿದೆ. ಸೊ ಹಾಗಾಗಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇವೆಯನ್ನು ಕೈಗೊಂಡು ಹರಕೆಯನ್ನು ತೀರಿಸಿ ಹೋಗ್ತಾ ಇದ್ದಾರೆ. ಸುಮಾರು ಜನಕ್ಕೆ ಒಳ್ಳೆಯದೇ ಆಗಿದೆ. ಇಲ್ಲಿಂದ ಸುಮಾರು ಜನರು ಇಲ್ಲಿ ಕೇಳಿದ ವರಗಳನ್ನು ಪಡೆದಿದ್ದಾರೆ. ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಆಗಿದೆ,
ಮಾಡೋರಿಗೆ ಕೂಡ ಕೆಲಸನೂ ಕೂಡ ಸಿಕ್ಕಿದೆ. ಹಾಗೆಯೇ ವರಗಳನ್ನು ಕೇಳ್ಕೊಂಡು ಬಂದವರಿಗೆ ಅನ್ನಪೂರ್ಣೇಶ್ವರಿಯಾಗಿ ಕೇಳಿದ್ದನ್ನು ಕೊಡುವಂಥ ಕಾಮಧೇನು ಆಗಿ ತಾಯಿ ಕಾಪಾಡ್ತಾ ಇರೋದನ್ನು ನಾವು ಅವತ್ತಿಂದಲೂ ಚಿಕ್ಕ ಮಕ್ಕಳಿಂದಲೂ ಕೂಡ ನೋಡ್ತಾ ಇದ್ದೀವಿ. ನಾವು ಕೂಡ ಹೀಗೆ ಒಂದು ದರ್ಶನವನ್ನು ಮಾಡಿ ಹೀಗೆ ಒಂದು ಸೇವೆಯನ್ನು ಮಾಡೋದಕ್ಕೆ ಬಂದಿದ್ದೀವಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಾವು ಕೂಡ ಈ ಸ್ಥಳಕ್ಕೆ ಬಂದು ಪಾವನರಾಗಿ ಅಂತ ಬೇಡ್ಕೊಳ್ತೀವಿ. ಗ್ರಾಮ ನಮ್ಮ ಹೆಸರು ಎಚ್.ಎಲ್. ಹನುಮಂತರಾಯಪ್ಪ, ಪಂಚಾಯತಿ ಅಧ್ಯಕ್ಷರು, ಮಾಜಿ ಹಾಲಿ ಸದಸ್ಯರು. ಬೇರೂರಿಗೆ ಪ್ರತಿ ವರ್ಷ ಉಗಾದಿಯಾಗಿ ಅಮಾಸೆ ಬಂದು ಎಂದು ಗುರುವಾರ ಬರುತ್ತೆ ಅವತ್ತು ಕಡಿಮೆ ಮಾರಮ್ಮನ ಜಾತ್ರೆ ಮಾಡ್ತೀವಿ. ವಿಶೇಷವಾಗಿ ಜಾತ್ರೆ ಮಾಡ್ತೀವಿ. ಬುಧವಾರ ಹೊಳೆಗೆ ಹೋಗಿ ಹೊಳೆಯಿಂದ ಬಂದು ದೇವಸ್ಥಾನ ಹತ್ರ ಹೋಗ್ತದೆ. ಆಮೇಲೆ ಇವತ್ತಿನ ದಿನ ದೇವಿ ಮಾತ್ರೆ ನಾಟಕ ಪ್ರದರ್ಶನ ಇರ್ತದೆ. ಒಂದು ವರ್ಷವೂ ನಾಟಕನ ಎಂದು ನಮ್ಮೂರಲ್ಲಿ ನಾಟಕ ಆಡ್ದಂಗೆ ಇಲ್ಲ. ಅದನ್ನು ಪ್ರತಿಯೊಬ್ಬರು ಯಾವುದು ಜಾತಿ ಭೇದ ಭಾವ ಅಥವಾ ರಾಜಕೀಯ ಇನ್ನೊಂದು ಏನಿಲ್ಲ, ಜಾತ್ರೆ ಮಾಡೋದಾಗಲಿ ಅಥವಾ ನಾಟಕ ಆಡೋದಾಗಲಿ ಯಾವುದೂ ಇದ್ದಲ್ಲೇ ಒಂದು ಸಮಸ್ಯೆ, ಒಂದು ಸಣ್ಣದು ಘಟನೆ ನಡಿ ಯಾವುದೋ ಒಂದು ಸಣ್ಣದು ಅನಿವಾರ್ಯ ಘಟನೆ ನಡೆದಂಗೆ ನಾವು ಎಲ್ಲರೂ ಒಗ್ಗಟ್ಟಾಗಿ ದೇವರ ಭಾಗವಹಿಸ್ತೀವಿ. ಕಡಿಮೆ ಮಾರಕ್ಕ ಅದು ಇತಿಹಾಸ ನಮಗೆ ಗೊತ್ತೇ ಇಲ್ಲ, ಅದು ಹೆಂಗೆ ಏರೂರಲ್ಲಿ ಬಂತು ಏನು. ಅಷ್ಟೊಂದು ಪ್ರಸಿದ್ಧವಾದ ಕಡಿಮೆ ಮಾರಮ್ಮ ಜಾತ್ರೆ ನಡೀತೈತೆ. ಪ್ರತಿ ವರ್ಷ ಒಂದು ವರ್ಷವೂ ಈ ಸಲ ಆ ಥರ ಜಾತ್ರೆ ನಡೀತೈತೆ. ಇವತ್ತೆಲ್ಲ ಆರತಿ ನಾಟಕ, ನಾಳೆ ಮತ್ತೆ ಊರೆಲ್ಲ ಆರತಿ. ಇವತ್ತೇನು ಹೊರಗಳಿಂದ ಜನ ಬಂದವರು ಅವರೆಲ್ಲ ಊಟ ವ್ಯವಸ್ಥೆ ಮಾಡ್ಕೊಂಡು ಆರತಿಗಳು ಮಾಡ್ಕೊಂಡು ಹೋಗ್ತಾರೆ. ನಾಳೆ ನಮ್ಮೂರರೆಲ್ಲ ಆರತಿ ಮಾಡ್ತಾರೆ ಏರು ಗ್ರಾಮದಿಂದ. ಹಾಗೆ ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ ಒಂದು ಪ್ರಸಿದ್ಧ ಇಡೀ ಹೆಸರುವಾಸಿಯಾದಂಥ ರಂಗನಾಥ ಸ್ವಾಮಿ ದೇವಸ್ಥಾನವೂ ಇದೆ. ಅದು ವರ್ಷಕ್ಕೊಂದ್ಸತಿ ಜಾತ್ರೆ ನಡೀತೈತೆ. ಅದು ವಿಶೇಷವಾಗಿ ಅನ್ನಸಂತರ್ಪಣೆ ಇರ್ತೈತೆ. ಹಂಗಾಗಿ ಜಾತ್ರೆ ಮಾಡ್ತೀವಿ. ನೀವು ಇವತ್ತು ಟಿವಿಯವ್ರು ಬಂದಿರೋದಕ್ಕೆ ಭಾಳ ಒಂದು ನಮಗೆ ಒಂದು ನಮ್ಮ ಏರೂರನ್ನ ಒಳ್ಳೆಯ ಹೆಸರು ಮಾಡ್ತೀರಾ ಅಥವಾ ಒಳ್ಳೆಯ ಒಂದು ನ್ಯೂಸ್ ಕೊಡ್ತೀರಾ ಅಂತ ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಏರೂರು ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಮಣ್ಣವರು, ಮಾಜಿ ಸದಸ್ಯರಾದಂಥ ಎಚ್.ಎಂ. ತಿಪ್ಪೇಸ್ವಾಮಿ ಅವರು, ಈ ಎಲ್ಲ ಏರೂರು ಗ್ರಾಮದವರು ಸೇರಿ ಇದೊಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮುಂದೆ ಅಂತ ಹೇಳಿ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎರಡು ಮಾತುಗಳನ್ನು ನಿನ್ನೆ ಸಂಜೆ ಸುರಿದ ಭಾರೀ ಗಾಳಿ ಮಳೆಗೆ ಶಿರಾನಗರದ ಐಬಿ ವೃತ್ತದ ಸಮೀಪ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದ ರಸ್ತೆಗಳಲ್ಲಿ ಮರಗಳು ನೆಲಕ್ಕೆ ಅಪ್ಪಳಿಸಿದ್ದು ಕೆಲಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಜನಸಾಮಾನ್ಯರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ನಿನ್ನೆ ಸಂಜೆ ಸುರಿದ ಭಾರೀ ಗಾಳಿ ಮಳೆಗೆ ಶಿರಾನಗರದ ಐಬಿ ವೃತ್ತದ ಸಮೀಪ ಹಾಗೂ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದ ರಸ್ತೆಗಳಲ್ಲಿ ಮರಗಳು ನೆಲಕ್ಕೆ ಅಪ್ಪಳಿಸಿದ್ದು ಕೆಲಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಜನಸಾಮಾನ್ಯರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಮಾಹಿತಿ ತಿಳಿದ ತಕ್ಷಣ ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ತಕ್ಷಣವೇ ಸ್ಪಂದಿಸಿ ಸ್ಥಳಕ್ಕೆ ನಗರಸಭೆ ಸಿಬ್ಬಂದಿ ಹಾಗೂ ಜೆಸಿಬಿ ಯಂತ್ರಗಳನ್ನ ಕಳಿಸಿ ನೆಲಕ್ಕೆ ಉರುಳಿದ ಮರಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಮಾಡಿ ಸಂಚಾರ ಸುಗಮ ಮಾಡಿಕೊಟ್ಟರು. ಇವರ ಈ ಸಮಯ ಪ್ರಜ್ಞೆ ಹಾಗೂ ಸ್ಪಂದನೆಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.